ವಿದ್ಯಾರ್ಥಿಗಳು ಮಾಡೋದಾಗಿತ್ತು ಅಂದ್ರೆ ಈ ಎಕ್ಸಾಂಪಲ್ಗಳನ್ನು ಮಾಡ್ರಿ. ಮಾಡೋದಾದ್ರಿಂದ ನಾ ತಿಳಿಸ್ತನು ಲಕ್ಷ ಕೊಟ್ಟು ನೋಡ್ರಿ. ಟೈಮ್ ಹಾಳು ಮಾಡಬಾರ್ದು. ವಿಡಿಯೋಕ್ಕೆ ನೀವು ನೋಡ್ರಿ, ಎಲ್ಲ ಚೆಂದಾಗಿ ತಿಳಿಸಿ ಹೇಳ್ತಾನು. ಸರಳ ರೂಪಕ್ಕೆ ತಂದರೆ ಅನುಪಾತ ಲೆಕ್ಕವಂದ್ರೆ ಸರಳ ರೂಪಕ್ಕೆ ತರೋದು. ನೀವೇನು ಮಾಡಿಬಿಡ್ಬೇಕು, ಅನುಪಾತದಾಗ ಬರೆದ್ಬಿಡ್ರಿ. ಎರಡು ರೀತಿ ಒಳಗೆ ಮಾಡ್ಬೋದು ಇದನ್ನು. ನಾ ಅದನ್ನು ತಿಳಿಸ್ತನು, ಲಕ್ಷ ಕೊಟ್ಟು ನೋಡ್ರಿ. ಮುಂದಿನ ಗಣಿತಗಳು ಮಾಡ್ಬೇಕಾಗ್ತದೆ. ನೀವು ವಿಡಿಯೋ ಆನ್ ಮಾಡಿರಿ, ಎಲ್ಲರ ಬೋರ್ಡ್ ಕಡೆ ನೋಡ್ರಿ. ಅನುಪಾತಗಳು ಸಜಾತಿಯಾಗಿರ್ಬೇಕು, ಅಂದ್ರೆ ನಿಮಗೆ ಏನಾಗ್ತದೆ, ಕನಿಷ್ಠ ರೂಪಕ್ಕೆ ತರ್ಲಿಕ್ಕೆ ಬರ್ತದೆ. ಈಗ ನೋಡ್ರಿ, ಸಜಾತಿ ಅಂದ್ರೆ ಏನು ಅನ್ನೋದು ನಾ ತಿಳಿಸಿ ಹೇಳ್ತಾನು, ನೀವು ಲಕ್ಷ ಕೊಟ್ಟು ನೋಡ್ರಿ. ಈಗ ಛೇದಗಳು, ಈಗ ಇದನ್ನ ಮಿಶ್ರ ಭಿನ್ನರಾಶಿ ಇದ್ದದ್ದು ವಿಷಮ ಭಿನ್ನರಾಶಿ ಮಾಡಿ. 2 2 4 1 5 2 ಅಂಶ ಅನುಪಾತ 2 4 8 1 9 2 ಅಂಶ. ಈಗ ನೋಡ್ರಿ, ಛೇದಗಳು ಸಮನಾಗಿವ ಅಂತಂದ್ರೆ ಏನಾಗ್ತದೆ ಗುರ್ತದ, 5 ಅನುಪಾತ 9 ಬರ್ತವೆ. ಯಾಕಂದ್ರೆ ಛೇದಗಳು ಸಮನಾಗಿದ್ದಾಗ 5 ಅನುಪಾತ 9 ಬರ್ತದ. ಮಾಡಿ ನೋಡ್ರಿ, 5 ಅನುಪಾತ 9. ಅದೇಂಗ್ರಿ ಸರ, ಕನಿಷ್ಠ ಮಾಡ್ರಿ. 5 2 10, 5 2 10, 9 2 18. ನೋಡ್ರಿ, 2 5 10, 2 9 18, ಬರೋಬ್ಬರಿ 5 9 ಅಂಶ. ನೋಡ್ರಿ, ಮೊದಲಿನ ಪದ ಪೂರ್ವ ಪದ, ಇದು ಇದರ ಪದ ಉತ್ತರ ಪದ. ನೋಡಿ, ಈಗ ನೋಡಿ ಇಲ್ಲಿ ಛೇದಗಳು ಸಮನಾಗ್ಯವ. 5 2 10, 1 2 12 5 ಅಂಶ ಅನುಪಾತ 5 5 5 1 6 5 ಅಂಶ. ಇಲ್ಲಿ ಸಮನಾಗ್ಯದ ಅಂತಂದ್ರೆ 6 1 6 2 ನೋಡ್ರಿ ಬರ್ತದ 2 ಅನುಪಾತ 1. ಇದನ್ನ ಮಾಡಿ ನೋಡ್ರಿ. 12 5 60, 12 5 60, 5 6 30, 31 32, ಬರೋಬ್ಬರಿ 2/1 ಅಂದ್ರೆ ಏನಾಯ್ತು, 2 ಅನುಪಾತ 1. ಹೆಂಗ ಬೇಕಾದಂಗೆ ಗಣಿತ, ಗೋಧಿ ಇಟ್ಟಿದ್ದಂಗೆ ಗಣಿತ ನೀವು ಬೇಕಾದ ರೀತಿ ಒಳಗೆ ಮಾಡ್ಬೋದು. ಇನ್ನೂ ಬೇರೆ ಬೇರೆ ಟೈಪ್ ರಗಡವ ನಿಮಗೆ ಬೇಗನೆ ಉತ್ತರ ಬರಬೇಕಾಗ್ಯದ. ಅವಾಗ ಅನುಪಾತಗಳನ್ನು ಕನಿಷ್ಠ ರೂಪಕ್ಕೆ ತರಬೇಕಾದ್ರೆ ಅಂಶ ಛೇದ ಮಾಡಿ ಇಟ್ಕೊಳ್ಳಿಕ್ಕೂ ಬರ್ತದ. ಆಮೇಲೆ ಲಸ ಪದ್ಧತಿ ಮೇಲೆ ಮಾಡ್ಲಿಕ್ಕೆ ಬರ್ತದ. ಇದೆ ಮಸ ತೆಗೆದ್ಬಿಟ್ರೆ ಅವು ತಳಗಿನ ಅನುಪಾತಗಳು ಯಾವ ಉತ್ತರ ಕನಿಷ್ಠ ಲಾಸ್ಟಕ್ಕೆ ಉಳ್ದಂಕೆಗಳು ಅನುಪಾತ ಅವು. ಮಸ ತೆಗಿಬೇಕು ನೀವು, ಲಸ ತೆಗೆದ್ರೆ ನಡೆಯಂಗಿಲ್ಲ ಇವು. ನೋಡಿ, 1 5 ಅಂಶ ಏನು ಹೇಳಿನು, ಕ್ರಾಸ್ ಮಲ್ಟಿಪ್ಲಿಕೇಶನ್. 6 1 6, 2 5 10. ನೋಡಿ, 2 3 2 5, ಬರೋಬ್ಬರಿ 3/5. ಇದರ ಅನುಪಾತ ಏನು, 3 ಅನುಪಾತ 5. ನೋಡ್ರಿ ಹೆಂಗಿರ್ತಾವ ಗಣಿತಗಳು ಹೇಳ್ತಾನೆ ನಾನು. ಸ್ವಲ್ಪ ಈ ಕಡೆ ಕ್ರಾಸ್ ಆಗ್ಯದ, ಒಂದು ಸ್ವಲ್ಪ ಈ ಕಡೆ ಬಿಡಿಸ್ತಾನೆ. ನಮ್ಮದೇ ಅದ ಗಣಿತ ಎಲ್ಸ. ನೋಡಿ, 2 4 1 5 2 ಅಂಶ ಸಮಾನುಪಾತ 4 2 8 1 9 2 ಅಂಶ. ಛೇದಗಳು ಸಮನಾಗಿದ್ದಾಗ 5 ಅನುಪಾತ 9 ಬರ್ತದ ಅಂತ ಹೇಳಿನು. ಇದನ್ನು ಮಾಡ್ತೇವೆ. 2 5 10, 2 9 18, 2 5 10 ಅಂಶ 2 9 18 ಛೇದ 2 5 2 9, ಬರೋಬ್ಬರಿ ಎಷ್ಟು ಬಂತು, 5 9 ಅಂಶ ಬಂತು. ನೋಡ್ರಿ, ಅನುಪಾತ ಹೆಚ್ಚಿನ ನೋಡ್ರಿ, 5 ಅನುಪಾತ 9. ಇವೆಲ್ಲ ಕಲಿಬೇಕು ನೀವು. ಆಮೇಲೆ ಇಲ್ಲೇ ನೋಡ್ರಿ, 6 1 6, 2 5 10. ನೋಡ್ರಿ, 2 5 10 ಛೇದ 6 1 6, 2 5 10. ಇದನ್ನೇನದ, ಇದು ಅಂಶ, ಇದು ಛೇದ. ನೆನ್ಪಿಟ್ಕೊ, ಇದನ್ನ ನೆನ್ಪಿಟ್ಕೋಬೇಕು ನೀವು. ಈಗ ನೋಡಿ, 2 5 10, 2 5 10, 2 5 10, 8 4 32. ನೋಡಿ, 2 5 2 16, ಬರೋಬ್ಬರಿ 5 16 ಅಂಶ ಆಯಿತು. ಅನುಪಾತ 5 ಅನುಪಾತ 16.
ನೋಡ್ರಿ ಹೆಂಗೆ ಮಾಡೋದಿರ್ತದೆ ಗಣಿತಗಳನ್ನು ನೀವು ತಿಳ್ಕೊರಿ. ಸರಿಯಾಗಿ ಗಣಿತಗಳನ್ನು ತಿಳ್ಕೋಬೇಕು, ಸರಿಯಾಗಿ ಮಾಡಬೇಕು, ಪ್ರಯತ್ನ ಪಟ್ಟು ಕಲಿಬೇಕು. ಹೆಂಗೆ ಮಾಡ್ಬೇಕನ್ನೋದು ನೋಡ್ಕೋರಿ, ಸರಿಯಾಗಿ ನೋಡ್ಕೋರಿ. ಈಗ ನೋಡ್ರಿ, ಈ ಕೆಳಕಂಡವುಗಳನ್ನು ಅನುಪಾತ ರೂಪದಲ್ಲಿ ವ್ಯಕ್ತಪಡಿಸಿರಿ. ಇದನ್ನು ಎರಡು ರೀತಿ ತಿಳಿಸ್ತೀನಿ. ಎರಡು ಇಲ್ಲಿ ಹಚ್ಕೊಳಾಗ ಒಂದು ಸ್ವಲ್ಪ ಹುಷಾರಿರ್ಬೇಕು ನೀವು. ಅನುಪಾತಗಳನ್ನು ಕನಿಷ್ಠ ರೂಪಕ್ಕೆ ತರಬೇಕಾದ್ರೆ ಅವುಗಳ ಬೆಲೆ ಒಂದೇ ಆಗಿರಬೇಕು. ಅಂದ್ರೆ ನೀವು ಸರಳಾಗಿ ಕನಿಷ್ಠ ರೂಪಕ್ಕೆ ತರ್ಬೋದು. ಇರ್ಲಿಕ್ಕೆ ಬೇರೆ ಬೇರೆ ತರ್ಬೋದು. ಯಾಕಂದ್ರೆ ಇದು ಕಿಗ್ರಾಮ್ ಅದೇ, ಇದು ಗ್ರಾಮ್ ಇತ್ತಂದ್ರೆ ಸಾಣದಿದ್ದದನ್ನು ದೊಡ್ಡದಿದ್ದದ್ದು ಸಾಣದ್ ಮಾಡ್ಕೋಬಹುದು, ಆದರೆ ಸಾಣದಿದ್ದದನ್ನು ದೊಡ್ಡದು ಮಾಡ್ಕೊಳಿಕ್ ಬರೋದಿಲ್ಲ. ಅನುಪಾತದಲ್ಲಿ ಗ್ರಾಮ್ ಇದ್ದದ್ದನ್ನು ಕಿಲೋ ಮಾಡ್ಲಿಕ್ಕೆ ಬರೋಂಗಿಲ್ಲ, ಕಿಲೋ ಇದ್ದದ್ದನ್ನು ಗ್ರಾಮ್ ಮಾಡ್ಬೋದು. ಹಾಗೆ ಮಾಡಿ ನೀವು ಕನಿಷ್ಠ ರೂಪಕ್ಕೆ ತರಬೇಕಾಗ್ತದೆ ಅನುಪಾತ ಅಂದ್ರೆ. ಇಲ್ಲಿ ಮಾನಗಳು ಸಮನಾಗ್ಯವ. ಇದು ಕಿಗ್ರಾಮ್ ಅದ, ಇದು ಕಿಗ್ರಾಮ್ ಅದ, ನೋ ಕ್ವಶನ್ ಮಾರ್ಕ್. ಸರಿಯಾಗಿ ನೋಡ್ರಿ. 200 ತಗೋರಿ, ಆಮೇಲೆ 60 ತಗೋರಿ. ನೀವು ಅನುಪಾತ ಮಾಡುವಾಗ ಒಂದು ನೇಮ್ ಹೇಳತ್ತ, ಭಾಳ ದೊಡ್ಡದ ಲೆಕ್ಕ ಮಾಡ್ಕೊಳಿಕ್ ಹೋಗಬಾರ್ದು. ನೋಡ್ರಿ, ಸರಳ ಲಕ್ಷ ಕೊಟ್ಟು ನೋಡ್ರಿ. ಇದನ್ನು ಹಿಂಗೂ ಮಾಡ್ಬೋದು. ಅನುಪಾತ ತೆಗಿಯಾಗ ಏನು ಮಾಡಬೇಡ, ಇಲ್ಲಿ ಒಂದು 0 ಅದ, ಇಲ್ಲಿ ಒಂದೇ 0 ತೆಗಿಬೇಕು. ಇವು ಎರಡವಂತ ಎರಡೂ ತೆಗಿಬಾರ್ದು. ಈಗ ನೋಡಿ, ಈ 0 ತೆಗೀರಿ, ಈ 0 ತೆಗೀರಿ, ಈ 0 ತೆಗೀರಿ. ಈಗ ಮತ್ತೆ ನೀವು 2ರಲ್ಲೇ ತಗೋರಿ. 2 10 20, 2 3 6, 10 ಅನುಪಾತ 3. ನೋಡಿ ಹೆಂಗೆ ಗಣಿತಗಳನ್ನು ಮಾಡೋದು ಅನ್ನೋದನ್ನ ತೋರಿಸ್ತಾನೆ. ನೀವು ಇಂಥ ಕ್ರಮ ಪದ್ಧತಿ ಆಡಾಡ್ಕೋತ ನೀವು ಗಣಿತ ಕಲಿಬಹುದು. ಇದರದ್ದು ಎಷ್ಟು 10 ಅನುಪಾತ 3 ಬಂತು. ಆಮೇಲೆ ಇದನ್ನ ಇನ್ನೊಂದು ರೀತಿ ಒಳಗೆ ಮಾಡಿ ತೋರಿಸ್ತು. 200 ಗ್ರಾಮ್ ಅವ, ಇದು ಕಿಗ್ರಾಮ್ ಅದ, ಇದು ಕಿಗ್ರಾಮ್ ಅದ. ಇದು ಅಂಶ ಮಾಡ್ರಿ, ಇದನ್ನು ಛೇದ ಮಾಡ್ರಿ. ಈ ಪೂಜೋತು ಈ ಪೂಜೋತು, 2 3 2 10 ಬರೋಬ್ಬರಿ ಎಷ್ಟು ಬಂತು? 10 3 ಅಂಶ ಬಂತು. ಅನುಪಾತದಾಗ ಇದು ಪೂರ್ವ ಪದ, ಇದು ಉತ್ತರ ಪದ. ನೆನ್ಪಿಟ್ಕೋ, ಬರೋಬ್ಬರಿ 10 ಅನುಪಾತ 3. ನಿಮಗೆ ಯಾವುದು ಸರಳ ಅನ್ನಿಸ್ತದಲ್ಲ ಆ ರೀತಿ ಕಲಿಯಿರಿ. ಮುಂದಿನ ಮಾದರಿಗಳನ್ನು ನೀವು ಮಾಡಬೇಕು. ಯಾಕಂತಂದ್ರೆ ಈ ಕೆಳಕಂಡವುಗಳನ್ನು ಅನುಪಾತ ರೂಪದಲ್ಲಿ ವ್ಯಕ್ತಪಡಿಸಿ ಸುಲಭ ರೂಪಕ್ಕೆ ತನ್ನಿರಿ ಅಂದ್ರೆ ಹಿಂಗೂ ಮಾಡ್ಬೋದು. ಇದು ಮಸಾ ಪದ್ಧತಿ. ಇದು ಮಸಾ ಪದ್ಧತಿ ಅಂದ್ರೆ ಇಲ್ಲಿ ಒಂದು 0 ತೆಗೆದ್ರೆ ಇಲ್ಲೊಂದು 0 ತೆಗಿಬೋದು. ಒಂದು ವೇಳೆ ನೀವು 0 ತೆಗಿಲಿಲ್ಲ ಅಂದ್ರೆ ಕಂಡಾಪಟ್ಟಿ ಉದ್ದ ಲೆಕ್ಕ ಹೋಗ್ತದ. ಬಾರಿ 2ರಲ್ಲಿ ನಿಮ್ಗೊಂದು 5 ನಿಮಿಷ ಬರೀ ನೀವು ಸಣ್ಣ ಕನಿಷ್ಠ ರೂಪಕ್ಕೆ ತರಬೇಕಾಗ್ತದೆ. ಮಸಾ ಹೊಡಿಬೇಕಿದನ್ನು. ಯಾವುದೇ ಒಂದು ಅನುಪಾತಗಳನ್ನು ಕನಿಷ್ಠ ರೂಪಕ್ಕೆ ತರಬೇಕಾದ್ರೂ ಆ ಸಂಖ್ಯೆಗಳ HCF ಕಂಡುಹಿಡಿಬೇಕು, ಲಸ ಅಲ್ಲ. ನೆನ್ಪಿಟ್ಕೊ, 2 ಗುಂಪುಗಳಿಗೆ ಭಾಗ ಹೋಗತಕ್ಕಂಥ ಅಂಕೆಗಳಿಂದ ನೀವು ಭಾಗಿಸ್ಕೊತ ಹೋಗ್ಬೇಕು. ಅದಕ್ಕೆ ಮಸ ಅಂತಾರೆ. ಮಸಾದ ಕೊನೆಯ ಸಂಖ್ಯೆಗಳು ಅನುಪಾತ ಆಗಿರ್ತಾವೆ. ಅದನ್ನು ತಿಳ್ಕೊಬೇಕು. ಯಾವುದೇ ಲೆಕ್ಕಗಳು ಬರುವುದಿಲ್ಲ ಅನ್ನೋದೆಲ್ಲ ಕಲಿಬೇಕನ್ನೋ ಭಾವನೆದಿಂದ ಬೋರ್ಡ್ ಕಡೆ ನೋಡಿಬಿಡ್ರಿ. ಇನ್ನು ಕಾಲ ನಿಮ್ಮ ಮಕ್ಕಳನ್ನ ನೀವೇ ತಯಾರು ಮಾಡಿಕೊಡುವಂಥ ಕಾಲ ಇನ್ನು ಸಮೀಪಕ್ಕೆ ಬಂದವು. ಎಲ್ಲ ಆನ್ಲೈನ್ ಬರ್ತವೆ. ನೋಡ್ರಿ, ನಾವೆಲ್ಲ ಇಂಥ ವಿಡಿಯೋಗಳು ಇನ್ನು ಶಾಣೆ ಶಿಕ್ಷಕರನ್ನ ಕರೆಸಿ ನಾವೆಲ್ಲ ವಿಡಿಯೋ ಮಾಡೋರು ಇದ್ದಿದ್ದೀವಿ. ರಗಡ್ ಮಂದಿ ನಮ್ಗಿಂತಲೂ ಶಾಣೆ ರಗಡ್ ಮಂದಿ ಇದ್ದಾರೆ. ಎಲ್ಲ ಅಭ್ಯಾಸನ ನೀವು ಕಲಿಬೋದು. ನಿಮಗೆ ನಮ್ಮದು ಡಿಕ್ಷ್ನರಿ ಬರ್ತದೆ ಇನ್ನು ವಿಡಿಯೋ. ನಿಮಗೆ ಏನ್ರಿ ಟ್ರಿಗ್ನಾಮೆಟ್ರಿ ಬೇಕಾಗಿತ್ತಂದ್ರೆ ನೀವು ಅದು ಕ್ಲಿಕ್ ಮಾಡಿದ್ರೆ ಆ ವಿಡಿಯೋಗಳು ಬರ್ತಾವೆ. ಅಲ್ಲಿ ಹತ್ತಿರ ಶಾಣೆ ಶಿಕ್ಷಕರ ಕರೆಸಿ ನಾವು ವಿಡಿಯೋ ಮಾಡಿ ಹಾಕ್ತೀವಿ. ಎಲ್ಲ ಇದು ಕೋಚಿಂಗ್ ಕ್ಲಾಸ್ ಡಿಕ್ಷ್ನರಿ ಅಂತ ಇನ್ನು 2-3 ವರ್ಷದೊಳಗೆ ತಯಾರಾಗ್ತವೆ. ಇನ್ನು ಈಗ ಪ್ರಾರಂಭ ಆಗಿದೆ. ಈಗ ಅನುಪಾತದ ಪೂರ್ತಿ ನಿಮಗೆ ಡಿಟೇಲ್ಸ್ ಹೊಂಟು ಬಿಟ್ಟದೆ. ಆಮೇಲೆ ಪರೀಕ್ಷೆದಾಗ ಎಷ್ಟಿರ್ತಾವೆ ಅಷ್ಟೇ ಅನುಪಾತಗಳನ್ನು ಕಲಿಬಾರ್ದು ನೀವು. ಎಲ್ಲ ರೀತಿಯ ಅನುಪಾತಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ನೀವು ನವೋದಯ ಚಾಲೆಂಜ್ದಾಗ ಅದ. ಭಾರಿ ಬೆಸ್ಟ್ ಬುಕ್ ಅದು. ಅದನ್ನು ಯೂಸ್ ಮಾಡಿರಿ. ಮಾಸ್ಟರ್ ಗೈಡ್ ಒಂದು, ನವೋದಯ ಚಾಲೆಂಜ್ 2 ನಿಮ್ಮ ನವೋದಯ ಆಗ್ಲಿಕ್ಕೆ 100% ಬರೆದು ಇಟ್ಕೋರಿ ಚಾಲೆಂಜ್. ಮತ್ತು ಆ ಬುಕ್ ಆಧಾರಿತ ಕೋಚಿಂಗ್ ಕ್ಲಾಸ್ ಇದು. ಯಾವುದು? ಒಂದು ಮಾಸ್ಟರ್ ಗೈಡ, 2ನೇದು ನವೋದಯ ಚಾಲೆಂಜದ ಗಣಿತಗಳು ನಿಮ್ಗೆ ನನ್ನ ವಿಡಿಯೋ ಕ್ಲಾಸ್ನೊಳಗೆ ಸಿಗ್ತಾವೆ. ಅದಕ್ಕೆ ಅವು 2 ಬುಕ್ ತಗೊಳ್ರಿ, ಅಭ್ಯಾಸ ಮಾಡಿರಿ. ಶನಾರಿ ಸ್ವಂತ ಪ್ರಯತ್ನ ಮಾಡಿರಿ. ವಿದ್ಯೆಯನ್ನು ಇಂಥ ವಿಡಿಯೋ ಕ್ಲಾಸ್ನಿಂದ ಬೇಕಾದ ಕಲಿಬೋದು ನೀವು.
ಮನಸ್ಸು ಮಾಡಿರಿ, ನೋಡ್ರಿ, ಮುಂದಿನ ಗಣಿತ ಮತ್ತು ಮಾಡ್ತಾ ಹಾಕ್ತದ ಮಾಡಿರಿ. ಇನ್ನು ಮುಂದಿನ ಮಾದರಿಗಳು ನೀವು ಮಾಡ್ಕೋತ ಹೋಗ್ರಿ. ನಾ ಹೆಂಗೆ ಕಲಿಸೋತ ಹೋಗ್ತಾನಲ್ಲ ಹಂಗೆ ನೀವು ಸ್ವಂತ ಮಾಡ್ಕೋತ ಹೋಗ್ಬೇಕು. ಇನ್ನು ಮುಂದಿನ ಗಣಿತಗಳು ನಾ ಹೆಂಗೆ ಕಲಿಸ್ತೀನಿ ಹಂಗೆ ಕಲಿತು ಮುಂದಿನ ಮಾದರಿಗಳನ್ನು ನೀವೇ ಸ್ವಂತ ಮಾಡ್ಬೇಕು. ನಾ ಅಭ್ಯಾಸ ಪತ್ರಿಕೆ ಹಾಕ್ತೀನಿ ಮುಂದೆ. ಆ ಅಭ್ಯಾಸ ಪತ್ರಿಕೆಗಳನ್ನು ನೀವು ಮಾಡಿಬಿಟ್ರಿ ಈ ವಿಡಿಯೋ ಕ್ಲಾಸ್ ಅನುಪಾತ ಮುಗಿದ್ರೊಳಗೆ ನಿಮಗೆಲ್ಲ ಲೆಕ್ಕಗಳು ನೀವೇ ಮಾಡಬೇಕು. ಹಂಗೆ ಲಕ್ಷ ಕೊಟ್ಟು ನೋಡ್ರಿ, ಚೆಂದಾಗಿ ನೋಡ್ರಿ, ಬರ್ಕೋರಿ. ಫೇರ್ದಾಗ ಬರ್ಕೊಳ್ಳೋದು ಮೊದಲು ಮಾಡ್ರಿ.